ಈ ಕಡೆಯಲ್ಲಿ ಬಂದು ಜಲಂಧರ ಯುದ್ಧದಲ್ಲಿ ಸಾಯ್ತಾರೆ. ಇನ್ನೊಂದು ಕಡೆ ವೃಂದ ವಿಷ್ಣುವಿಗೆ ಶಾಪವನ್ನು ಕೊಟ್ಟು ತಮ್ಮ ಪತಿ ಜೊತೆ ತಾವು ಕೂಡ ಬುದ್ಧಿಯಾಗ್ತಾರೆ. ಅದೇ ವೃಂದ ಪುನರ್ಜನ್ಮವಾಗಿ ತುಳಸಿಯಾಗಿ ಹುಟ್ಟುತ್ತಾರೆ ಅನ್ನೋದು ಇಲ್ಲಿ ಪ್ರತಿಜ್ಞೆ. ಹಾಗೆ ಕತೆ ಕಂಟಿನ್ಯೂ ಆಗಿ ಇನ್ನೊಂದು ಜನ್ಮದಲ್ಲಿ ರುಕ್ಮಿಣಿಯಾಗಿ ಹುಟ್ಟಿ ಶ್ರೀಕೃಷ್ಣನನ್ನು ವರಿಸ್ತಾರೆ. ಇದು ಒಂದು ಕತೆ. ಇದು ಒಂದು ಫಸ್ಟ್ ವರ್ಷನ್ ಆಫ್ ಸ್ಟೋರಿ. ಸೆಕೆಂಡ್ ವರ್ಷನ್ ಆಫ್ ಸ್ಟೋರಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ದೇವರು ಮತ್ತು ದಾನವರು ಕ್ಷೀರಸಾಗರದಲ್ಲಿ ಸಮುದ್ರ ಮಂಥನ ಆಗಬೇಕಿದ್ರೆ ಅಮೃತ ಕಳಶ ಉದ್ಭವ ಆಗುತ್ತೆ. ಅದನ್ನು ಕೈಲಿ ಇಟ್ಕೊಂಡಂಥ ವಿಷ್ಣು ಅವ್ರಿಗೆ ಆನಂದ ಬಾಷ್ಪವಾಗಿ ತುಂಬ ಅಳು ಬರುತ್ತೆ. ಅವರು ಅತ್ತಾಗ ಆ ಕಣ್ಣಿನಿಂದ ಬಿದ್ದಂಥ ಕಣ್ಣೀರ ಹನಿ ಆ ಅಮೃತ ಕಳಶದ ಮೇಲೆ ಬೀಳುತ್ತೆ. ಆವಾಗ ಒಂದು ಪುಟ್ಟ ಸಸಿ ಹುಟ್ಟದಂತೆ. ಆ ಪುಟ್ಟ ಸಸಿನ ತುಳಸಿ ಅಂತ ಹೇಳಿ ಕರೀತಾರೆ ಅಂತ ಹೇಳಿ